ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಹನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ, ನಾನು ಒಂದು ವಾಟ್ಸಪ್ನ ಇನ್ಸ್ಟಾಲ್ ಮಾಡಿ ಇದನ್ನು ಹೇಗೆ ಯೂಸ್ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳೋಕೆ ಕಮೆಂಟ್ ಕೂಡ ಮಾಡಿ. ನೀವು ಕಮೆಂಟ್ ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಟ್ ಆಗಿ ತುಂಬಾ ಹೆಚ್ಚು ವಿಡಿಯೋ ಮಾಡಬೇಕಂತ ಅನಿಸುತ್ತೆ ನಮಗೂ ಕೂಡ. ಗೈಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೇಸ್ಟೋರ್ನಿಂದ ನೀವು ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ನಾನು ವಾಟ್ಸಪ್ನಲ್ಲಿ ಡುವೆಲ್ ಆ್ಯಪ್ನ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ನೋಡ್ಬೋದು, ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡ್ಬೋದು, ಇಲ್ಲಿ ನೀವು ಫೋನ್ ನಂಬರ್ ಹಾಕಬೇಕಾಗತ್ತೆ. ಫೋನ್ ನಂಬರ್ ಹಾಕಿ ಅಲ್ಲಿ ಒಂದು ವೆರಿಫೈ ಮಾಡಬೇಕಾಗತ್ತೆ. ನೀವು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇಲ್ಲಿ ಸಿಂಪಲಾಗಿ ಮೊಬೈಲ್ ನಂಬರ್ ಆ್ಯಡ್ ಮಾಡ್ಕೊತೀನಿ. ಇವಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ನಿಮ್ಮ ನಂಬರ್ ತಪ್ಪಾಕಿದ್ರೆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂಬರ್ನ ಮತ್ತೆ ರೀಟೈಪ್ ಮಾಡಿ. ಸರಿ ಇದ್ರೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಲೋಡ್ ಆಗ್ತಿದೆ. ಕ್ಲಿಕ್ ಕೊಟ್ಟಿದ ತಕ್ಷಣ ಈ ಥರ ಒಂದು OTP ಬರುತ್ತೆ. ನಿಮಗೆ OTP ಕೇಳುತ್ತೆ. ಇಲ್ಲಿ ನೀವು OTP ಹಾಕಬೇಕಾಗತ್ತೆ. ನನ್ನ ಮೊಬೈಲ್ಗೆ ಆಲ್ರೆಡಿ ಇವಾಗ OTP ಬಂದಿರುತ್ತೆ. ನಾನು ಇವಾಗ ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ OTPನ. ಇಲ್ಲಿ ನಾನು OTPನ ಇವಾಗ ಟೈಪ್ ಮಾಡ್ಕೊಳ್ತೀನಿ. OTP ಟೈಪ್ ಆದ ತಕ್ಷಣ ಬೇಗನೆ ಇಲ್ಲಿ ವೆರಿಫೈ ಆಗುತ್ತೆ ನಿಮ್ಮ ಅಕೌಂಟ್. ನೋಡ್ಬೋದು, ವೆರಿಫೈ ಆಯ್ತು. ಇವಾಗ ನಂದು ಇಲ್ಲಿ ಕ್ಯಾನ್ಸಲ್ ಕೊಡಿ. ವೆರಿಫೈ ಆದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಲೋ ಕೊಡಿ. ಇಲ್ಲಿ ಸ್ಕಿಪ್ ಮಾಡಿ ಇದನ್ನು ತುಂಬಾ ಪರ್ಮಿಷನ್ ಕೇಳುತ್ತೇವೆ. ಆಮೇಲೆ ಸೆಟ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ನೇಮ್ ಕೊಡಬೇಕಾಗತ್ತೆ. ನೀವು ನಿಮ್ದು ಏನಾದರೂ ಒಂದು ನೇಮ್ ಕೊಡಿ. ನಿಮ್ಮ ನೇಮ್ ಇಡಿ. ಇವಾಗ ನಾನು ಇಲ್ಲಿ ಸಿಂಪಲಾಗಿ ಗೌಡ ಅಂತ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಯಾವ ಟೈಪ್ ವಾಟ್ಸಪ್ ಮಾಡಿದ್ದೀರಾ, ಎಜುಕೇಷನ್ ಪರ್ಪಸ್ ಅಂತ ಹಾಕ್ಕೊಳ್ತೀನಿ. ಇವಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಯುವರ್ ಬಿಸ್ನೆಸ್ ಅವರ್ಸ್ ಅಂತ ಆಲ್ವೇಸ್ ಆನ್ ಅಂತ ಇದೆ. ನಾನು ಆಲ್ವೇಸ್ ಆನ್ ಅಂತ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಫೋಟೋ ಹಾಕ್ಬೋದು. ನಾನು ಮೊದಲಿಗೆ ಪ್ರೊಫೈಲ್ ಫೋಟೋ ಹಾಕಿಕ್ಕಿದೆ, ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಸ್ಕಿಪ್ ಕೊಡಿ ಇವಾಗ ಎಲ್ಲದಕ್ಕೂ. ಸ್ಕಿಪ್ ಮಾಡಿ. ಇಲ್ವಾ ಡಿಸ್ಕ್ರಿಪ್ಷನ್ ಬೇಕಿದ್ರೆ ನೀವು ಆಮೇಲೆ ಹಾಕ್ಕೊಳ್ಬೋದು ಎಲ್ಲ. ಅದಕ್ಕೆ ನಾನು ಸ್ಕಿಪ್ ಮಾಡ್ತೀನಿ ಇವಾಗ ಎಲ್ಲದು. ಇಲ್ಲಿ ಸ್ಕಿಪ್ ಮಾಡಿ. ಇಲ್ಲಿ ಸ್ಕಿಪ್ ಮಾಡಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಚಾಟ್ ಯಾವುದೂ ಇಲ್ಲ ಗೈಸ್. ಇಲ್ಲಿ ಚಾಟ್ ಮಾಡಿದರೆ ಮತ್ತೆ ಮುಂದೆ ಇಂಟರ್ಫೇಸಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ತುಂಬಾ ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ಕಾಲ್ಸ್, ಅಪ್ಡೇಟ್ಸ್, ಟೂಲ್ಸ್, ತುಂಬಾ ಆಪ್ಷನ್ಸ್ಗಳು ಇದ್ದಾವೆ. ಇಲ್ಲಿ ನೀವು ಸಿಂಪಲಾಗಿ ಇಲ್ಲಿ 3 ಡಾಟ್ ಇದೆಯಲ್ವಾ, ಮೇಲ್ಗಡೆ ಕಾಣಿಸುತ್ತೆ ನೋಡಿ 3 ಡಾಟ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಸೆಟ್ಟಿಂಗ್ಸ್ ಅವೆಲ್ಲ ಇರುತ್ತೆ, ಅವೆಲ್ಲ ಸೆಟ್ಟಿಂಗ್ಸ್ ಮಾಡಬೇಕಾಗತ್ತೆ. ನೀವು ಈ ಸಿಂಪಲಾಗಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಪ್ರೊಫೈಲ್ ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದು. ಬ್ಯಾಕ್ ಪ್ರೊಫೈಲ್ ಫೋಟೋ ಇದೆ, ಅದು ಕೂಡ ಅಪ್ಲೋಡ್ ಮಾಡ್ಬೋದು. ನೀವು ಇಲ್ಲಿ ನೋಡಿ, ಗ್ಯಾಲರಿ ಮುಖಾಂತರ ನೀವು ಅಪ್ಡೇಟನ್ನು ಮಾಡ್ಬೋದು. ಹಾಗೆ ಶೇರ್ ಕೂಡ ಮಾಡ್ಬೋದು ಗೈಸ್ ಈ ಆ್ಯಪ್ನ. ಬೇರೆಯವ್ರಿಗೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಕೂಡ ಮಾಡ್ಬೋದು. ಹಾಗೆ ಆ್ಯಡ್ ಅಡ್ರೆಸ್ ಅಂತ ಇದೆ, ನಿಮ್ಮ ಅಡ್ರೆಸ್ ಕೂಡ ಇಲ್ಲಿ ಹಾಕ್ಬೋದು. ನಾವಿಲ್ಲಿ ಯಾವುದು ಹಾಕೋಕ್ಕೆ ಹೋಗಲ್ಲ. ನಿಮ್ದು ಯಾವ್ದಾದ್ರು ವೆಬ್ಸೈಟ್ ಲಿಂಕ್ ಇದ್ದರೆ ಇಲ್ಲೂ ಕೂಡ ಹಾಕ್ಬೋದು. ನೋಡ್ಬೋದು ಇಲ್ಲಿ ವೆಬ್ಸೈಟ್ ಲಿಂಕ್ ಯಾವ್ದು ಬೇಕಿದ್ರೂ ಹಾಕ್ಬೋದು. ನಿಮ್ಮದು ಸ್ಕ್ರೋಲ್ ಮಾಡಿ ನೋಡಿ, ಡಿಸ್ಕ್ರಿಪ್ಷನ್ ಇದೆ, ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಹಾಕಿರ್ಬೋದು. ನೀವು ಇಲ್ಲಿ ಆ್ಯಡ್ ಅಕೌಂಟ್ ಕೂಡ ಇದೆ. ನಿಮ್ಮದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಲಿಂಕ್ ಬೇಕಿದ್ರೆ ಇಲ್ಲಿ ಹಾಕ್ಕೊಳ್ಬೋದು. ಡೈರೆಕ್ಟಾಗಿ ನಿಮ್ಗೆ ಓಪನ್ ಆಗುತ್ತೆ. ಫ್ರೆಂಡ್ಸಿಗೆ ಅಬೌಟ್ ಕೂಡ ನೀವು ಇಲ್ಲಿ ಬರಿಬೋದು. ತುಂಬಾ ಚೆನ್ನಾಗಿದೆ ಗೈಸ್ ವಾಟ್ಸಪ್. ಇಲ್ಲಿ ಅಕೌಂಟ್ಸ್ ಮೇಲೆ ಬನ್ನಿ. ಇಲ್ಲಿ ನೋಡ್ಬೋದು
ಚೇಂಜ್ ನಂಬರ್, ವಾಟ್ಸಪ್ನ ನಂಬರ್ ಬೇಕಾದ್ರೆ ಚೇಂಜ್ ಬೇಕಾದ್ರೆ ಮಾಡ್ಬೋದು. ಪರ್ಮನೆಂಟ್ ಅಕೌಂಟ್ನ ಡಿಲೀಟ್ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ನಾ ಡಿಲೀಟ್ ಮಾಡ್ಲಿಕ್ಕೆ ಹೋಗಲ್ಲ ಇವಾಗ. ಪರ್ಮನೆಂಟ್ ಡಿಲೀಟ್ ಕೂಡ ಮಾಡ್ಬೋದು ಅಕೌಂಟ್ನ. ಬ್ಯಾಕ್ ಬನ್ನಿ, ಪ್ರೈವೇಸಿ ಅಂತ ಇದೆ ನೋಡಿ, ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಲಾಸ್ಟ್ ಸೀನನ್ನು ಆಫ್ ಮಾಡ್ಬೋದು. ಹಾಗೆ ಪ್ರೊಫೈಲ್ ಫೋಟೋ ಕೂಡ ನೋಬಡಿ ಮಾಡ್ಬೋದು. ಅಬೌಟ್ ಕೂಡ ಇಲ್ಲಿ ನೋಬಡಿ ಮಾಡ್ಬೋದು. ಇಲ್ಲಿ ಹೈಡ್ ಸ್ಟೇಟಸ್ ಕೂಡ ಮಾಡ್ಬೋದು ನೋಡು, ಇಲ್ಲಿ ಫೀಚರ್ನ ಕೊಟ್ಟಿದ್ದಾರೆ. ಆ್ಯಪ್ ಲಾಕ್ ಮಾಡ್ಬೋದು, ಚಾಟ್ ಲಾಕ್ ಮಾಡ್ಬೋದು, ತುಂಬಾ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಇಲ್ಲಿ. ಹೀಗೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಟೋರೇಜ್ ಏನು ಡಾಟಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಇದೆಯಲ್ಲ, ಅಲ್ಲಿ ಫೋಟೋಸ್ ಕೂಡ ನೀವು ಇಲ್ಲಿ ಆಫ್ ಮಾಡ್ಬೋದು. ಯಾಕಂದರೆ ಆಟೋಮೆಟಿಕ್ಕಾಗಿ ಫೋಟೋಸ್ಗಳ ಡೌನ್ಲೋಡ್ ಆಗ್ತಾ ಇರ್ತಲ್ವ, ಅದಕ್ಕೆ ಇಲ್ಲಿ ಆಫ್ ಕೂಡ ಮಾಡ್ಬೋದು. ಇದನ್ನು ನಾನಿಲ್ಲಿ ಆಫ್ ಮಾಡ್ತೀನಿ ಇವಾಗ. ಇದು ನೋಡಿ ತೋರಿಸ್ತೀನಿ ನಿಮಗೆ. ಇಷ್ಟೇ ಗೈಸ್ ವಾಟ್ಸಪ್ನಲ್ಲಿರೋ ಫೀಚರ್ಸ್ಗಳು. ಮುಂದೆ ಮತ್ತೆ ಅಪ್ಡೇಟ್ಗಳು ಬರ್ತಾ ಇರ್ತವೆ ಗೈಸ್. ಇದರಲ್ಲಿ ನೀವು ವಾಟ್ಸಪ್ನ ಅಪ್ಡೇಟ್ ಮಾಡ್ತಾನೆ ಇರಬೇಕಾಗತ್ತೆ, ತುಂಬಾ ಅಪ್ಡೇಟ್ಸ್ಗಳು ಬರುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳೋಕೆ, ಕಮೆಂಟ್ ಕೂಡ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರು ಯಾರಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.